ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಮೂಲಭೂತ ಹಕ್ಕುಗಳ ಬ್ಯಾಕ್ಗ್ರೌಂಡು, ಹಿನ್ನೆಲೆ ಮತ್ತು ಅದರ ಫೀಚರ್ಸು, ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತು ಮೂಲಭೂತ ಹಕ್ಕುಗಳ ಮೊದಲನೇ ಕಲಂ ಭಾಗ 3, ಸಂವಿಧಾನದ ಭಾಗ 3 ಕಲಂ 12ರ ಬಗ್ಗೆ ಅಧ್ಯಯನ ಮಾಡೋಣ. ಕಲಂ 12ರ ಬಗ್ಗೆ ಅಧ್ಯಯನ ಮಾಡೋಣ. ಈ ಕಲಂನಲ್ಲಿ ಏನು ಹೇಳ್ತಾರೋ ಅಂತಂದ್ರೆ, ಮುಂದೆ ಅಂತಂದರೆ ಫಂಡಮೆಂಟಲ್ ರೈಟ್ಸನ್ನು ಓದುವಾಗ ಎಲ್ಲೆಲ್ಲಿ ರಾಜ್ಯ ಎಂಬ ಪದ ಬರ್ತಿತ್ತು, ಅಂದರೆ ಸ್ಟೇಟ್ ಅಂತಕ್ಕಂಥ ಪದ ಬಳಕೆ ಆಗ್ತಿತ್ತು, ಅಲ್ಲೆಲ್ಲಿ ಈ ಯಾವ್ಯಾವ ಸ್ಟೇಟ್ ಅಂತಕ್ಕಂಥ ಪದದ ಪರಿಭಾಷೆಯಲ್ಲಿ ಬರ್ತಾವೆ, ಯಾವ ಇನ್ಸ್ಟಿಟ್ಯೂಟ್ಗಳು ಅಥವಾ ಸಂಸ್ಥೆಗಳು ರಾಜ್ಯದ ಪರಿಭಾಷೆಯಲ್ಲಿ ಬರ್ತಾವೆ ಅನ್ನೋದನ್ನು ಈ ಆರ್ಟಿಕಲ್ 12 ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. ಜೊತೆಗೆ ಸುಪ್ರೀಂ ಕೋರ್ಟ್ನ ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಕೂಡ ರಾಜ್ಯ ಅಂತಕ್ಕಂಥ ಪರಿಧಿಯಲ್ಲಿ ಯಾವ್ಯಾವ ಸಂಘ ಸಂಸ್ಥೆಗಳು ಬರ್ತಾವು ಅನ್ನೋದನ್ನು ಹೇಳ್ತೈತಿ. ಯಾವ್ಯಾವ ಅನ್ನೋದನ್ನು 1 by 1 ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಆರ್ಟಿಕಲ್ 12 ಏನನ್ನು ಕ್ಲಾರಿಫೈ ಮಾಡ್ತೈತಿ ಅಂತಂದ್ರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟೇಟ್ ಅಂತ. ಸ್ಟೇಟ್ ಅಂತಕ್ಕಂಥ ಪದದ ಪರಿಭಾಷೆ ಏನು, ಅಂದರೆ ರಾಜ್ಯ ಅಂತಕ್ಕಂಥ ಪದ ಯಾವ ಮೀನಿಂಗ್ಗಳನ್ನು ಹೊಂದೈತಿ ಅನ್ನೋದರ ಬಗ್ಗೆ ಆರ್ಟಿಕಲ್ 12 ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. ಅದೇನೇನು ಹೇಳೈತಿ ಅಂತೇಳಿ ನೋಡೋದಾದರೆ, ಅದಕ್ಕಿಂತ ಮೊದಲು ಈ ರಾಜ್ಯ ಅಂತಕ್ಕಂಥ ಪರಿಭಾಷೆಯನ್ನು ಯಾಕೆ ಮೊದಲು ನಾವು ತಿಳ್ಕೋಬೇಕು ಅನ್ನೋದನ್ನು ಮೊದಲು ಕ್ಲಿಯರ್ ಆಗಬೇಕು. ಅದೇನಾರು ಹೇಳಿ ಈ ಪದ ರಾಜ್ಯ ಅಂತಕ್ಕಂಥ ಪದದ ಅರ್ಥವನ್ನು ನಾವು ಯಾಕೆ ತಿಳ್ಕೊಬೇಕಾಗೈತಿ ಅಂತಂದರೆ, ಒಂದನೇದ್ದು ಹಿಂದಿನ ವಿಡಿಯೋದಲ್ಲಿ ಮೂಲಭೂತ ಹಕ್ಕುಗಳ ಫೀಚರ್ಸ್ಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಒಂದು ಫೀಚರ್ಸನ್ನು ಅರ್ಥ ಮಾಡ್ಕೊಂಡಿದ್ವಿ. ಏನಪ್ಪ ಅಂತಂದರೆ, ಈ ಎಲ್ಲ ಹಕ್ಕುಗಳು ಯಾವುವು ಫಂಡಮೆಂಟಲ್ ರೈಟ್ಸ್ಗಳು ನಿರಂಕುಶ ಆಡಳಿತವನ್ನು ಹೊಂದಿರುವ ರಾಜ್ಯದ ವಿರುದ್ಧ ನಮಗೆ ಕೊಡಲಾಗಿದೆ ಅಂತ. ರಾಜ್ಯದ ವಿರುದ್ಧ ನಾಗರಿಕರಿಗೆ ದಯಪಾಲಿಸಲಾಗಿದೆ, ಕನ್ಫರ್ಮ್ಡ್ ಟು ದಿ ಸಿಟಿಜನ್ಸ್ ಅಗೇನೆಸ್ಟ್ ದಿ ಆರ್ಬಿಟ್ರರಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಸ್ಟೇಟ್ ಅಂತೇಳಿ ಹೇಳ್ತೀವಿ. ಅಂತಂದ್ರೆ ನಿರಂಕುಶ ಆಡಳಿತವನ್ನು ಹೊಂದಿರತಕ್ಕಂಥ ರಾಜ್ಯದ ವಿರುದ್ಧ ನಮಗೇನು ಕೊಟ್ಟಾರು ಅಂತಂದ್ರೆ ಫಂಡಮೆಂಟಲ್ ರೈಟ್ಸನ್ನು ಕೊಟ್ಟಾರು. ಹಾಗಾದ್ರೆ ಈ ರಾಜ್ಯ ಅನ್ನೋ ಪದ ಏನೇನು ಒಳಗೊಂಡೈತಿ? ರಾಜ್ಯ ಅನ್ನೋ ಪದ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳನ್ನು ಒಳಗೊಂಡೈತಿನ ಅಂತ ಕೇಳಿದ್ರೆ ಇಲ್ಲ. ರಾಜ್ಯ ಅಂತಕ್ಕಂಥ ಪದ, ಆ ಪದದ ಅರ್ಥವೇ ಭಾಳ ವೈಡ್ ಆಗೈತಿ, ಅದರ ಸ್ಕೋಪು ಭಾಳ ದೂರ ಇದೆ, ವ್ಯಾಪ್ತಿ ಭಾಳ ದೂರ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಸಲುವಾಗಿನೇ ಈ ಆರ್ಟಿಕಲ್ 12 ಬರೀತಾರೆ. ರಾಜ್ಯ ಅಂದರೆ ನೀವು ಏನೇನತ್ತೆ ತಿಳ್ಕೋಬೇಕು ಅಂತೇಳಿ. ಯಾಕಂತಂದ್ರೆ ನಿಮ್ಮ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಮಾಡ್ತಕ್ಕಂಥ ಎಲ್ಲ ಸರ್ಕಾರದ ಸಂಸ್ಥೆಗಳು ಅಥವಾ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಸಂಘ ಸಂಸ್ಥೆಗಳು ಕೂಡ ಸರ್ಕಾರ ಎಂಬ ಪದವನ್ನು ಅಥವಾ ರಾಜ್ಯ ಎಂಬ ಪದದ ಅರ್ಥದಲ್ಲಿ ಬರ್ತಾವು ಅಂತೇಳಿ, ರಾಜ್ಯ ಎಂಬ ಪದದ ಅರ್ಥದಲ್ಲಿ ಬರ್ತಾವು ಅಂತೇಳಿ ತಿಳ್ಕೊರಿ ಅಂತೇಳಿ. ಹಾಗಾದ್ರೆ ಅವು ಯಾವ್ಯಾವು ಅಂತೇಳಿ ನೋಡೋಣ. ವಿಧಿ 12ರಂತೆ ರಾಜ್ಯ ಎಂಬ ಪದ ಏನನ್ನು ಒಳಗೊಳ್ತೈತಿ ಅಂತಂದ್ರೆ, ಒಂದನೇದ್ದು ಭಾರತ ಸರ್ಕಾರ ಮತ್ತು ಸಂಸತ್ತು ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಪಾರ್ಲಿಮೆಂಟ್. ಎರಡನೇದ್ದು ಆಲ್ ಸ್ಟೇಟ್ ಆಫ್ ದಿ ಇಂಡಿಯಾ, ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಸರ್ಕಾರಗಳು, ರಾಜ್ಯ ಸರ್ಕಾರ, ಜೊತೆಗೆ ರಾಜ್ಯದ ಶಾಸನ ಸಭೆಗಳು. ಯಾವ್ಯಾವಪ್ಪ ಅಂತಂದರೆ ಶಾಸನ ಸಭೆ, ಒಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಎಲ್ಲೆಲ್ಲಿ ಒಂದೇ ಸಭೆಯನ್ನು ಹೊಂದಿರತಕ್ಕಂಥ ಅಥವಾ ಒಂದೇ ಮನೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳಿದ್ವು ಅಂತಂದರೆ ಅಲ್ಲಿ ವಿಧಾನಸಭೆ, 2 ಮನೆಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳಿದ್ವು ಅಂತಂದರೆ ಅಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡನ್ನೂ ಒಳಗೊಳ್ತೈತಿ ರಾಜ್ಯ ಅಂತಕ್ಕಂಥ ಪದ. ಇನ್ನು ಮೂರನೇದು ಲೋಕಲ್ ಗೌರ್ಮೆಂಟ್, ಸ್ಥಳೀಯ ಸರ್ಕಾರಗಳು. ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್, ಜೊತೆಗೆ ಮುನ್ಸಿಪಾಲಿಟೀಸ್, ಆಮೇಲೆ ಪಟ್ಟಣ ಪಂಚಾಯತಿಗಳು. ಇವೆಲ್ಲವೂ ಕೂಡ ರಾಜ್ಯ ಅಂತಕ್ಕಂಥ ಪದದ ಪರಿಭಾಷೆಯಲ್ಲೇನೆ ಬರ್ತಾವು ಅಂತೇಳಿ ಆರ್ಟಿಕಲ್ 12 ಹೇಳ್ತೈತಿ. ಯಾಕಂತಂದ್ರೆ ಕ್ಲಿಯರ್ ಕಟ್ಟಿಗೆ ಸ್ಥಳೀಯ ಸರ್ಕಾರಗಳು ಅಂತೇಳಿ ಬರೀತಾರೆ ಅವರು. ಭಾರತ ವಿಧಿ 12 ರಾಜ್ಯ ಎಂಬ ಪದವನ್ನು ಭಾರತ ಸರ್ಕಾರ ಮತ್ತು ಸಂಸತ್ತು, ರಾಜ್ಯಗಳ ಸರ್ಕಾರ ಮತ್ತು ಶಾಸನ ಸಭೆ, ಸ್ಥಳೀಯ ಸರ್ಕಾರಗಳನ್ನು ಹೊಂದಿರ್ತೈತಿ. ಜೊತೆಗೆ ಭಾರತದ ಒಳಗಡೆ ಇರುವ ಇತರ ಪ್ರಾಧಿಕಾರಗಳು. ಇದ ದೊಡ್ಡ ಶಬ್ದ. ಸ್ಟೇಟ್ ಅಂತಕ್ಕಂಥ ಪದದ ಪರಿಭಾಷೆಯನ್ನು ಡಿಫೈನ್ ಮಾಡೋಕೆ ಸುಪ್ರೀಂ ಕೋರ್ಟ್ ತಕ್ಕ ಕೇಸ್ಗಳು ಹೋಗಿದ್ದಾವೆ. ಇತರ ಪ್ರಾಧಿಕಾರಗಳು
ಅದರ್ ಅಥಾರಿಟೀಸ್ ಅಂತೇಳಿ ಬರ್ತೈತಿ. ಇತರ ಪ್ರಾಧಿಕಾರಗಳು ಇವು ಏನು, ಇತರ ಪ್ರಾಧಿಕಾರಗಳು ಅಂದರೆ ಏನು ಅನ್ನೋದನ್ನು ಮುಂದೆ ಕೆಲವೊಂದಿಷ್ಟು ಡಿಫೈನ್ ಮಾಡ್ಕೋಂತ ಹೋಗ್ತಾರೆ ಎಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ. ಯಾಕಂತಂದ್ರೆ ಸಂವಿಧಾನದ ಕಟ್ಟಕಡೆಯ ಪರಿಭಾಷೆಯನ್ನು ಮಾಡತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇತ್ತು ಅಂತಂದರೆ, ಸಂವಿಧಾನದಲ್ಲಿರ್ತಕ್ಕಂಥ ವಿಷಯಗಳ ಅಥವಾ ಶಬ್ದಗಳ ಅರ್ಥವನ್ನು ಕರೆಕ್ಟಾಗಿ ಕಟ್ಟ ಕಡೆಯದಾಗಿ ಏನಾದರೂ ಡಿಫೈನ್ ಮಾಡ್ತಕ್ಕಂಥ ಸಂಸ್ಥೆ ಇತ್ತು ಅಂತಂದರೆ ಅದು ಸುಪ್ರೀಂ ಕೋರ್ಟು. ಹೌದಾ? ಕೇಸ್ಗಳು ಅಲ್ಲಿಗೇನೆ ಹೋಗ್ತವೆ ಬೈ ವೇ ಆಫ್ ರಿಟ್ ಪಿಟಿಷನ್. ಯಾಕಪ್ಪ ಅಂತಂದ್ರೆ ಈ ಪದದ ಅರ್ಥ ಭಾಳಷ್ಟು ಮೀನಿಂಗ್ಗಳನ್ನು ಹೊಂದಿರ್ತಿ, ಇದ್ರ ಕರೆಕ್ಟ್ ಅರ್ಥ ಏನು ಅಂತೇಳಿ ಡಿಫೈನ್ ಮಾಡ್ರಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಆವಾಗ ಸುಪ್ರೀಂ ಕೋರ್ಟು ಇತರ ಪ್ರಾಧಿಕಾರಗಳ ಒಳಗೆ ಕೆಲವೊಂದಿಷ್ಟು ಸಂಸ್ಥೆಗಳನ್ನು ಸೇರ್ಪಡೆ ಮಾಡ್ಕೊಂತ ಬರ್ತೈತಿ. ಅದರಲ್ಲಿ ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಬರ್ತವೆ ಬೈ ವೇ ಆಫ್ ಜಜ್ಮೆಂಟು. ಇದು ಕೂಡ ಭಾರತದ ಇತರ ಪ್ರಾಧಿಕಾರದೊಳಗೆ ಬರ್ತೈತಿ. ಆಮೇಲೆ ಇನ್ನೊಂದು ಜಜ್ಮೆಂಟ್ನಲ್ಲಿ ಮತ್ತೊಂದು ಪ್ರಾಧಿಕಾರ ಭಾರತದ ಇನ್ನಿತರ ಪ್ರಾಧಿಕಾರದ ಒಳಗೆ ಬರ್ತೈತೆ. ಆರ್ಟಿಕಲ್ 12 ತಿಳಿಸಿರೋದಂತೆ ಹಾಗೆ ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಬಂದವೆ. ಅವುಗಳನ್ನು ನೋಡೋದಾದ್ರೆ ಆ ಜಜ್ಮೆಂಟ್ಗಳ ಬಗ್ಗೆ ಮುಂದೆ ತಿಳ್ಕೊಂತ ಹೋಗೋಣ. ಈಗ ವಿಧಿ 12 ಏನೇನು ಹೇಳ್ತೈತಿ ಅಂತಂದ್ರೆ, ಭಾರತದ ಒಳಗಡೆ ಇರೋ ಇತರ ಪ್ರಾಧಿಕಾರ ಜೊತೆಗೆ 5ನೇದು ಇನ್ನೊಂದು ಭಾರತದ ನಿಯಂತ್ರಣದಲ್ಲಿರ್ತಕ್ಕಂಥ ಇತರ ಪ್ರಾಧಿಕಾರಗಳು. ಭಾರತದ ನಿಯಂತ್ರಣ ಇನ್ ದಿ ಕಂಟ್ರೋಲ್ ಆಫ್ ದಿ ಇಂಡಿಯಾ, ದ ಅದರ್ ಅಥಾರಿಟೀಸ್ ಶುಡ್ ಬಿ ಇನ್ ದ ಮೀನಿಂಗ್ ಆಫ್ ದಿ ಸ್ಟೇಟ್, ಪಾಲ್ ಇನ್ ದ ಮೀನಿಂಗ್ ಆಫ್ ದಿ ಸ್ಟೇಟ್ ಅಂತೇಳಿ. ಭಾರತದಲ್ಲಿ ರಾಜ್ಯ ಅಂತಕ್ಕಂಥ ಪದದ ಒಳಗೆ ಅರ್ಥದಲ್ಲಿ ಬರ್ತಾವು ಅಂತೇಳಿ. ಯಾವ್ಯಾವುದು? ಭಾರತದ ಸರ್ಕಾರ ಮತ್ತು ಸಂಸತ್ತು. ಎಲ್ಲೆಲ್ಲಿ ರಾಜ್ಯ ಅಂತಕ್ಕಂಥ ಪದವನ್ನು ಬಳಸ್ತೀವೋ ಅಲ್ಲಿ ತಿಳ್ಕೊಂಡ್ಬಿಡ್ಬೇಕು, ಅದು ಭಾರತ ಸರ್ಕಾರ ಆಗಿರ್ಬೋದು, ಇಲ್ಲ ಸಂಸತ್ತು ಆಗಿರ್ಬೋದು, ಇಲ್ಲ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಅವುಗಳ ಶಾಸನ ಸಭೆಗಳಾಗಿರಬಹುದು, ಅಥವಾ ಸ್ಥಳೀಯ ಸರ್ಕಾರಗಳಾಗಿರಬಹುದು, ಅಥವಾ ಭಾರತದ ಇತರ ಪ್ರಾಧಿಕಾರಗಳಾಗಿರಬಹುದು, ಇಲ್ಲವೇ ಭಾರತದ ನಿಯಂತ್ರಣದಲ್ಲಿರುವ ಮತ್ತೆ ಕೆಲವೊಂದಿಷ್ಟು ಪ್ರಾಧಿಕಾರಗಳಾಗಿರಬಹುದು. ಈ ರಾಜ್ಯ ಅಂತಕ್ಕಂಥ ಪದವನ್ನು ಸಂವಿಧಾನದಲ್ಲಿ ಈ ರೀತಿ ವಿವರಣೆ ಮಾಡಿದ್ದಾರೆ. ಇಲ್ಲಿ ಒಂದು ಕ್ವಶನ್ ಅರೈಸ್ ಆಗ್ತೈತಿ, ಇತರ ಪ್ರಾಧಿಕಾರಗಳು ಅಂದ್ರೆ ಏನ್ರಿ ಅಂತ ಕೇಳಿದ್ರೆ, ಇತರ ಪ್ರಾಧಿಕಾರಗಳು ಅಂದ್ರೆ ಅನ್ನೋ ಮೀನಿಂಗ್ ಅನ್ನ ಭಾರತದ ಯಾವುದೇ ಸಂವಿಧಾನದ ಯಾವುದೇ ಭಾಗದಲ್ಲಿ ವಿವರಣೆ ನೀಡಲಾಗಿಲ್ಲ. ಇತರ ಪ್ರಾಧಿಕಾರಗಳ ಬಗ್ಗೆ ಭಾರತದ ಸಂವಿಧಾನದ ಯಾವುದೇ ಭಾಗದಲ್ಲಿಯೂ ಕೂಡ ಇದನ್ನು ವರ್ಣನೆ ಮಾಡಿಲ್ಲ, ವಿವರಿಸಿಲ್ಲ. ಜೊತೆಗೆ ಯಾವುದೇ ಕಾಯ್ದೆಯೂ ಕೂಡ ಇತರ ಪ್ರಾಧಿಕಾರ ಅಂದ್ರೆ ಏನು ಅಂತೇಳಿ ವಿವರಣೆ ಕೊಟ್ಟಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಸ್ಕೋಪ್ ಸಿಗ್ತೈತಿ. ಯಾವಾಗ ಕೇಸ್ಗಳು ಸುಪ್ರೀಂ ಕೋರ್ಟ್ ತಲುಪ್ತಾವೋ ಅವಾಗ ಇತರ ಪ್ರಾಧಿಕಾರಗಳು ಯಾವ್ಯಾವು ಅನ್ನೋದನ್ನ ಹೇಳ್ಕೋವಂತ ಬರ್ತಾರೆ ಸುಪ್ರೀಂ ಕೋರ್ಟ್ದವರು. ಹೌದಾ? ಅಂತಹ ಕೇಸ್ಗಳ ಬಗ್ಗೆ ಈಗ ಅಧ್ಯಯನ ಮಾಡೋಣ. ಫಸ್ಟಿಗೆ ನಾವು ತಿಳ್ಕೊಂಡಿವಿ ಏನಂತೇಳಿ, ಆರ್ಟಿಕಲ್ 12 ಅಂದ್ರೆ ಏನು. ಆರ್ಟಿಕಲ್ 12ರಲ್ಲಿ ರಾಜ್ಯದ ಮೀನಿಂಗ್ ಏನೇನೈತಿ ಅಂತೇಳಿ ತಿಳ್ಕೊಂಡಿದ್ವಿ. ರಾಜ್ಯದ ಮೀನಿಂಗ್ ಏನೇನೈತಿ? 1ನೇದು ಭಾರತ ಸರ್ಕಾರ ಮತ್ತು ಸಂಸತ್ತು, 2ನೇದು ಭಾರತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಮತ್ತು ಅಥವಾ ಅದರ ಶಾಸನ ಸಭೆಗಳು, 3ನೇದು ಸ್ಥಳೀಯ ಸರ್ಕಾರಗಳು, 4ನೇದು ಭಾರತದ ಒಳಗಡೆ ಇರ್ತಕ್ಕಂಥ ಇತರ ಪ್ರಾಧಿಕಾರಗಳು, 5ನೇದು ಭಾರತದ ನಿಯಂತ್ರಣದಲ್ಲಿರ್ತಕ್ಕಂಥ ಇತರ ಪ್ರಾಧಿಕಾರಗಳ ಬಗ್ಗೆ ವಿಧಿ 12 ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೈತಿ. ಈಗ 1 by 1 ಕೇಸ್ಗಳನ್ನು ನೋಡ್ಕೊತ ಬರೋಣ. ಈಗ ರಾಜ್ಯ ಅಂತಂದ್ರೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗತ್ತಿ. ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ, ಜೊತೆಗೆ ಸಂಸತ್ತು ಅಂತಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಅಂತೇಳಿ ಗೊತ್ತಾಗತ್ತಿ. ರಾಜ್ಯ ಸರ್ಕಾರ ಅಂತಂದ್ರೆ ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ, ಶಾಸನ ಸಭೆ ಅಂತಂದ್ರೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಅಂತೇಳಿ ಗೊತ್ತಾಗತ್ತಿ. ಸ್ಥಳೀಯ ಸರ್ಕಾರಗಳು ಅಂತಂದ್ರೆ ಜಿಲ್ಲಾ ಪಂಚಾಯತ, ತಾಲೂಕ್ ಪಂಚಾಯತ, ಗ್ರಾಮ ಪಂಚಾಯತ, ಪಟ್ಟಣ ಪಂಚಾಯತ, ಮುನ್ಸಿಪಾಲಿಟಿಗಳು ಅಂತೇಳಿ ಗೊತ್ತಾಗ್ತವೆ. ಆಮೇಲೆ ಇತರ ಪ್ರಾಧಿಕಾರಗಳು ಅಂತಂದ್ರೆ ಕೆಲವೊಂದಿಷ್ಟು ಗೊತ್ತಾಗೋದಿಲ್ಲ. ಹಾಗಾಗಿ ಇತರ ಪ್ರಾಧಿಕಾರಗಳು ಅಂತಂದ್ರೆ ಏನೇನು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ನಲ್ಲಿ, ತೀರ್ಪಿನಲ್ಲಿ ಒಂದೊಂದಾಗಿ ಡಿಗ್ರಿಗಳಲ್ಲಿ ಒಂದೊಂದಾಗಿ ಹೇಳ್ಕೊತಾ ಬರ್ತೈತಿ. ಅವುಗಳನ್ನು ಲಿಸ್ಟ್ ಮಾಡ್ಕೊಂತ ಬರ್ತಾರೆ. ಇದು ಕೂಡ ಪ್ರಾಧಿಕಾರ, ಇದು ಕೂಡ ಪ್ರಾಧಿಕಾರ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಕೊಡ್ತೈತೋ ಅಥವಾ ಏನು ಅರ್ಥ ವಿವರಣೆ ಮಾಡ್ತೈತೋ ಅದು ಭಾರತದ ತುಂಬೆಲ್ಲ ಚಲಾವಣೆಗೆ ಬಂದ್ಬಿಡ್ತೈತಿ. ಇದು ನೆನಪಿರಬೇಕು. ಯಾಕಂದ್ರೆ ಡಿಗ್ರಿ ಅಪ್ಲೈ ಟು ಆಲ್ ಇಂಡಿಯಾ ವೆನ್ ಸುಪ್ರೀಂ ಕೋರ್ಟ್ ಗಿವ್ ದ ವರ್ಡಿಕ್ಟ್. ಅಂದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ತೈತೋ ಆ ಜಜ್ಮೆಂಟು ಓಲ್ ಓವರ್ ಇಂಡಿಯಾದಲ್ಲಿನ ಅಪ್ಲೈ ಆಗ್ತೈತಿ. ಅದೇ ಆಧಾರದ ಮೇಲೆ ಯಾವ್ಯಾವುದು ಇತರ ಪ್ರಾಧಿಕಾರ ಅಂತ ಹೇಳ್ತೈತೋ ಅದೆಲ್ಲನೂ ಕೂಡ ಇಡೀ ಇಂಡಿಯಾದಲ್ಲಿ ಆ ರೀತಿ ಯಾವ್ದಾದ್ರು ಪ್ರಾಧಿಕಾರಗಳಿದ್ವು ಅಂದ್ರೆ ಅವೆಲ್ಲವೂ ಇನ್ನಿತರ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿನೇ ಬರ್ತಾವೆ ಅಂತ ತಿಳ್ಕೋಬೇಕು. ಅದಕ್ಕೆ 1 by 1 ಜಜ್ಮೆಂಟ್ ಅನ್ನು ನೋಡ್ಕೊಂತ ಹೋಗೋಣ. ಒಂದು 5 ರಿಂದ 6 ಜಜ್ಮೆಂಟ್ ಅಷ್ಟೇ ಡಿಸ್ಕಸ್ ಮಾಡೋಣ. ಅದರೊಳಗೆ ಏನೇನು ಹೇಳಿದೆ ಅಂತೇಳಿ ನೋಡೋಣ. ಯೂನಿವರ್ಸಿಟಿ ಆಫ್ ಮದ್ರಾಸ್ ವರ್ಸಸ್ ಶಾಂತಾಬಾಯಿ ಕೇಸ್ 1953ರಲ್ಲಿ ಈ ಕೇಸು ಬೆಳಕಿಗೆ ಬರ್ತೈತಿ. ಈ ಕೇಸಿನಲ್ಲಿ ಸುಪ್ರೀಂ ಕೋರ್ಟು ಈಜುಸ್ಡೆಮ್ ಜನರೀಸ್ ಅಂತೇಳಿ, ಯಾವುದು ಈಜುಸ್ಡೆಮ್ ಜನರೀಸ್ ಈ ಸಿದ್ಧಾಂತವನ್ನು ಜಾರಿಗೆ ತಂದುಬರ್ತೈತಿ. ಇದು ಲ್ಯಾಟಿನ್ ವರ್ಡ್. ಈಜುಸ್ಡೆಮ್ ಜನರೀಸ್ ಅಂತಂದ್ರೆ ಲೈಕ್ ದಿ ಸೇಮ್ ಅಂತ, ಲೈಕ್ ದಿ ಸೇಮ್
ಇಲ್ಲಿ ಏನು ಕ್ವಶನ್ ಮಾಡಿದ್ರು ಅಂತಂದ್ರೆ ಇದರಲ್ಲಿ ಇನ್ನಿತರ ಪ್ರಾಧಿಕಾರ ಅನ್ನೋ ಪದ ಐತಲ್ಲ, ಆ ಪದದ ಒಳಗೆ ಯೂನಿವರ್ಸಿಟೀಸ್ಗಳು ಬರ್ತಾವೆ ಅಂತೇಳಿ ಕ್ವಶನ್ ಮಾಡಿದ್ರು. ಯೂನಿವರ್ಸಿಟಿಗಳು ಬರ್ತಾವೋ ಇಲ್ಲೋ ಅಂತೇಳಿ ಒಂದು ಕ್ವಶನ್ ಅರೈಸ್ ಆಗಿತ್ತು 1953ರಲ್ಲಿ. ಅವಾಗ ಸುಪ್ರೀಂ ಕೋರ್ಟ್ ಏನು ಮಾಡಿತು ಅಂದರೆ ಈಜುಸ್ ಡೆಮ್ ಜನರೀಸ್ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಜಾರಿಗೆ ತಗೊಂಡ್ಬಂತು, ಅನ್ವೇಷಣೆ ಮಾಡಿತು. ಯಾವುದು? ಈಜುಸ್ ಡೆಮ್ ಜನರೀಸ್ ಅಂತ, ಲ್ಯಾಟಿನ್ ವರ್ಡ್ ಲೈಕ್ ದ ಸೇಮ್ ಅಂತೇಳಿ. ಅದರಂತೆ ಯಾವ ಸಂಸ್ಥೆಗಳು ಅಥವಾ ಪ್ರಾಧಿಕಾರಗಳು ಸರ್ಕಾರದಂತೆ ಕೆಲಸ ಮಾಡ್ತಾವೋ, ಆ್ಯಸ್ ಲೈಕ್ ಅ ಗೌರ್ಮೆಂಟ್, ವರ್ಕ್ ಆ್ಯಸ್ ಲೈಕ್ ಅ ಗೌರ್ಮೆಂಟ್ ಅದಂತೆ ಕೆಲಸ ಮಾಡ್ತಾವೋ, ಅಥವಾ ಸಾರ್ವಭೌಮವಾಗಿ ಕೆಲಸ ಮಾಡ್ತಾವೋ ಅವುಗಳನ್ನು ಮಾತ್ರ ನಾವು ಇನ್ನಿತರ ಪ್ರಾಧಿಕಾರದ ಒಳಗಾಗಿ ಸ್ಟೇಟ್ ಅಂತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಾವು ಅಂತೇಳಿ ಕನ್ಸಿಡರ್ ಮಾಡಬೇಕು ಅಂತೇಳಿ ಹೇಳ್ತಿದ್ದೆ. ಅಂದರೆ ಇನ್ನಿತರ ಪ್ರಾಧಿಕಾರದಲ್ಲಿ ಯೂನಿವರ್ಸಿಟಿಗಳು ಬರೋದಿಲ್ಲ ಅಂತೇಳಿ ಇಲ್ಲಿ ಜಜ್ಮೆಂಟನ್ನು ಕೊಟ್ಟರು. ಇತರ ಪ್ರಾಧಿಕಾರದೊಳಗೆ ಸರ್ಕಾರದಿಂದ ಏಡು ತಗೊಳ್ಳುವ ಯಾವೂ ಕೂಡ, ಅಥವಾ ಸರ್ಕಾರದಿಂದ ಧನ ಸಹಾಯ ಅಥವಾ ಸರ್ಕಾರದಿಂದ ಟೆಕ್ನಾಲಜಿ ಸಹಾಯವನ್ನು ಪಡೆದುಕೊಳ್ತಕ್ಕಂಥ ಯಾವುದೇ ಸಂಸ್ಥೆಗಳು ಕೂಡ ಈ ಯಾವುದೋ ಇತರ ಪ್ರಾಧಿಕಾರದ ಒಳಗೆ ಬರೋದಿಲ್ಲ, ವ್ಯಾಪ್ತಿಯ ಒಳಗೆ ಬರೋದಿಲ್ಲ ಅಂತೇಳಿ ಮದ್ರಾಸ್ ಹೈಕೋರ್ಟು ಸುಪ್ರೀಂ ಕೋರ್ಟು ಜಜ್ಮೆಂಟನ್ನು ನೀಡಿತು. ಆದರೆ ಮುಂದೆ ಒಂದು ಕೇಸ್ ಬರ್ತೈತಿ, ಉಜ್ಜಮಬಾಯಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಅಂತೇಳಿ. ಈ ಕೇಸ್ನಲ್ಲಿ ಏನಾಗೈತಿ ಅಂತಂದ್ರೆ ಕ್ವಾಶಿ ಜುಡಿಷಿಯಲ್ ಅಧಿಕಾರ ಹೊಂದಿರತಕ್ಕಂಥ, ಕ್ವಾಶಿ ಜುಡಿಷಿಯಲ್ ಅಂದ್ರೆ ಅರ್ಧ ನ್ಯಾಯಿಕ ಅಧಿಕಾರ ಹೊಂದಿರತಕ್ಕಂಥ ಯಾವುದು ಸರ್ಕಾರದ ಸಂಘ ಸಂಸ್ಥೆಗಳು ಇನ್ನಿತರ ಪ್ರಾಧಿಕಾರ ಅಂತಕ್ಕಂಥ ವರ್ಡ್ನಲ್ಲಿ ಇಂಪ್ಲೀಡ್ ಆಗ್ತವೆ, ಒಳಗೊಳ್ತವೆ ಅಂತೇಳಿ ಜಜ್ಮೆಂಟನ್ನು ಕೊಟ್ಟರು. ಒಳಗೊಳ್ಳುತ್ತವೆ. ಕ್ವಾಶಿ ಜುಡಿಷಿಯಲ್ ಬಾಡೀಸ್ ಅಂತಾರೆ ಎಂಥವಪ್ಪ ಅಂತಂದರೆ ಟ್ರಿಬ್ಯುನಲ್ಗಳು, ಆಮೇಲೆ ಟ್ಯಾಕ್ಸ್ ಆಫೀಸ್ಗಳು, ಈ ರೀತಿಯಾಗಿರ್ತಕ್ಕಂಥ ಕಚೇರಿಗಳು ಏನಾಗ್ತಾವು ಅಂತಂದ್ರೆ ಸಂವಿಧಾನದ ಆರ್ಟಿಕಲ್ 12ರಲ್ಲಿ ಹೇಳಿರ್ತಕ್ಕಂಥ ಇನ್ನಿತರ ಪ್ರಾಧಿಕಾರದ ಅರ್ಥದಲ್ಲಿ ಬರ್ತಾವು ಅಂತೇಳಿ ಉಜ್ಜಮಬಾಯಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಕೇಸ್ನಲ್ಲಿ ಹೇಳಿದರು. ಶಾಂತಾಬಾಯಿ ಕೇಸ್ನಲ್ಲಿ ಏನು ಹೇಳಿದ್ರು ಅಂತಂದರೆ ಯಾವ ಇನ್ಸ್ಟಿಟ್ಯೂಟ್ಗಳು, ಸಂಘ ಸಂಸ್ಥೆಗಳು ಅಥವಾ ಪ್ರಾಧಿಕಾರಗಳು ಸರ್ಕಾರದಂತೆ ಕೆಲಸ ಮಾಡ್ತಾವೋ ಅಥವಾ ಸಾರ್ವಭೌಮವಾಗಿ ಕೆಲಸ ಮಾಡ್ತಾವೋ ಅವುಗಳು ಮಾತ್ರ ಇನ್ನಿತರ ಪ್ರಾಧಿಕಾರ ಅನ್ನತಕ್ಕಂಥ ಅರ್ಥದಲ್ಲಿ ಬರ್ತಾವು, ಇಲ್ಲಾಂದ್ರೆ ಬರೋದಿಲ್ಲ ಅಂತ ಹೇಳಿದ್ರು. ಆದರೆ ಉಜ್ಜಮಬಾಯಿ ಕೇಸ್ನಲ್ಲಿ ಡೆವಲಪ್ಮೆಂಟ್ ಆಕತಿ ಏನಪ್ಪ ಅಂತಂದರೆ ಕ್ವಾಶಿ ಜುಡಿಷಿಯಲ್ ಅಂದರೆ ಅರ್ಧ ನ್ಯಾಯಿಕ ಅಧಿಕಾರವನ್ನು ಹೊಂದಿರತಕ್ಕಂಥ ಕಚೇರಿಗಳು, ಸರ್ಕಾರದ ಕಚೇರಿಗಳು ಕೂಡ ಇನ್ನಿತರ ಪ್ರಾಧಿಕಾರ ಎಂಬ ಅರ್ಥದಲ್ಲಿ ಬರ್ತಾವು ಅಂತ ಹೇಳಿದ್ರು. ಅಂದ್ರೆ ಇನ್ನಿತರ ಪ್ರಾಧಿಕಾರಗಳು ಕೂಡ ಮಾನವ ಹಕ್ಕುಗಳನ್ನು ಸಂವಿಧಾನದಲ್ಲಿ ಕೊಡಲು ಮಾಡಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡ್ತಿದ್ವು ಅಂತಂದರೆ ನಾವು ನೇರವಾಗಿ ಆ ಹಕ್ಕುಗಳನ್ನು ಪಡೆಯಲು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಂತೇಳಿ. ಹೌದಾ? ಈ ಇನ್ನಿತರ ಪ್ರಾಧಿಕಾರದ ಅರ್ಥಗಳನ್ನು ಯಾಕೆ ಹೇಳಕತ್ತೀನಿ ಅಂತಂದರೆ ಯಾಕಂತಂದರೆ ನಮ್ಮ ಸಂವಿಧಾನ ಕೊಟ್ಟಿರೋದು ಗೌರ್ಮೆಂಟ್ನ ವಿರುದ್ಧವಾಗಿ, ರಾಜ್ಯದ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಕೊಟ್ಟಿರ್ತೈತೆ. ಹಾಗಾದ್ರೆ ಕೆಲವೊಂದಿಷ್ಟು ಪ್ರಾಧಿಕಾರಗಳು ರಾಜ್ಯ ಅಂತಕ್ಕಂಥ ಅರ್ಥದಲ್ಲಿ ಬರದೇ ಇದ್ರೆ ಅವು ಏನು ಮಾಡಿದ್ರು ನಮ್ಮ ಹಕ್ಕುಗಳನ್ನು ವೈಲೇಟ್ ಮಾಡಿದ್ರೆ ಅವುಗಳ ವಿರುದ್ಧ ನಾವು ಪರಿಹಾರ ಕೇಳಿ ಹೋಗಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಅದರಿಂದ ಏನು ಮಾಡಬೇಕಾಗತ್ತೆ ಅಂತಂದ್ರೆ ಇನ್ನಿತರ ಪ್ರಾಧಿಕಾರ ಅಂತಕ್ಕಂಥ ಈ ಪದದಲ್ಲಿ ಯಾವ ಸಂಘ ಮತ್ತು ಸಂಸ್ಥೆಗಳು ಅಥವಾ ಸೊಸೈಟಿಗಳು ಬರ್ತಾವು ಅನ್ನೋದನ್ನು ನೋಡ್ಬೇಕಾಗತ್ತಿ. ಹೌದಾ? ಅದ್ರ ಸಂಬಂಧ ಈ ಕೇಸ್ಗಳ ಸ್ಟಡಿ. ಇನ್ನು ಮುಂದಿನ ಕೇಸ್ ಯಾವುದಪ್ಪ ಅಂತಂದರೆ ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ಬೋರ್ಡ್ ವರ್ಸಸ್ ಮೋಹನ್ ಲಾಲ್ ಅಂತಕ್ಕಂಥ ಕೇಸ್ ಇದು. ಈ ಕೇಸ್ನಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಅಥವಾ ಸಂವಿಧಾನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಗಳು ಅಂದರೆ ಯಾವ ಪ್ರಾಧಿಕಾರಗಳ ಬಗ್ಗೆ ಸಂವಿಧಾನದಲ್ಲಿ ಬರೆಯಲಾಗಿದೆಯೋ ಅಥವಾ ಯಾವ ಪ್ರಾಧಿಕಾರಗಳು ಕಾಯ್ದೆಯ ಮೂಲಕ ರಚನೆ ಆಗ್ಯಾವೋ ಅವೆಲ್ಲವೂ ಕೂಡ ಈ ಇನ್ನಿತರ ಪ್ರಾಧಿಕಾರ ಅಂತಕ್ಕಂಥ ಅರ್ಥದಲ್ಲಿ ಬರ್ತಾವು ಅಂತೇಳಿ ಈ ಕೇಸ್ನಲ್ಲಿ ಹೇಳ್ತಾರೆ. ಯಾವುದು ಸಂವಿಧಾನದಲ್ಲಿ ಬರೆಯಲಾಗಿದೆಯೋ, ಫಾರ್ ಎಕ್ಸಾಂಪಲ್ ಸಂವಿಧಾನದಲ್ಲಿ ಬರೆಯಲಾಗಿರೋದು ಯಾವಪ್ಪ ಅಂತಂದರೆ UPSC, KPSC, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಆಮೇಲೆ ಅಟಾರ್ನಿ ಜನರಲ್, ಈ ರೀತಿ ಕೆಲವೊಂದಿಷ್ಟು ಸಂಸ್ಥೆಗಳ ಬಗ್ಗೆ ಎಲ್ಲಿ ಸಂವಿಧಾನದಲ್ಲಿ ಡಿಟೇಲ್ ಆಗಿ ಬರೆಯಲಾಗಿದೆ. ಇವೆಲ್ಲವೂ ಕೂಡ ಇನ್ನಿತರ ಪ್ರಾಧಿಕಾರ ಅಂತಕ್ಕಂಥ ಅರ್ಥದಲ್ಲಿ ಬರ್ತವೆ. ಆಮೇಲೆ ಯಾವ
ಪ್ರಾಧಿಕಾರಗಳು ಕಾಯ್ದೆಯ ಮೂಲಕ ಜಾರಿಗೆ ಬಂದವು, ಅವೆಲ್ಲವೂ ಕೂಡ ಇನ್ನಿತರ ಪ್ರಾಧಿಕಾರ. ಕಾಯ್ದೆಯ ಮೂಲಕ ಜಾರಿಗೆ ಬಂದಿರೋದು ಲೋಕಪಾಲು, ಹೌದಾ. ಆಮೇಲೆ ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗ, ಇವೆಲ್ಲವೂ ಕೂಡ ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗ ಇವೆಲ್ಲವೂ ಕೂಡ ಕಾಯ್ದೆಗಳ ಮೂಲಕ ಒಂದು ಕಾಯ್ದೆಯನ್ನು ಜಾರಿಗೆ ತಂಬರುವ ಮೂಲಕ ಇವುಗಳ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದರು. ಈ ಸಂಸ್ಥೆಗಳು ಕೂಡ ಇನ್ನಿತರ ಪ್ರಾಧಿಕಾರ ಅನ್ನುವ ಅರ್ಥವನ್ನು ಒಳಗೊಳ್ತಾವು ಅಂತೇಳಿ ಯಾವುದು ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ಬೋರ್ಡ್ ವರ್ಸಸ್ ಮೋಹನ್ ಲಾಲ್ ಅಂತಕ್ಕಂಥ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತು. ಇದು ನೆನಪಿರಬೇಕು. ಯಾಕಂತಂದರೆ ಪ್ರತಿಯೊಂದು ಜಜ್ಮೆಂಟ್ನಲ್ಲಿ ಏನು ಹಾಕೋತ ಬರಕತ್ತೈತಿ ಅಂತಂದರೆ ಇನ್ನಿತರ ಪ್ರಾಧಿಕಾರ ಅಂತಕ್ಕಂಥ ಪದದ ಅರ್ಥ ಡೆಫಿನಿಷನು ದೊಡ್ಡದಾಕೋ ಅಂತ ಬರಾಕೈತಿ, ಎನ್ಲಾರ್ಜ್ ಹಾಕೋ ಅಂತ ಬರಾಕೈತಿ, ಹೌದಾ. ಇನ್ನು ಮುಂದಿನ ಕೇಸ್ ನೋಡೋದಾದರೆ, ಈ ಕೇಸ್ ಯಾವುದಪ್ಪ ಅಂತಂದ್ರೆ RD ಶೆಟ್ಟಿ ವರ್ಸಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಅಂತೇಳಿ. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಇಶ್ಯೂ ಮಾಡ್ತೈತಿ. ಗೈಡ್ಲೈನ್ಸ್ ಇವಿಷ್ಟು ಅದರಲ್ಲಿ ಇದ್ದು ಅಂತಂದ್ರೆ ಅದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಇನ್ನಿತರ ಪ್ರಾಧಿಕಾರ ಅಂತ ಕರಿತೀವಿ ಅಂತೇಳಿ ಹೇಳ್ತೈತಿ. ಆ ಗೈಡ್ಲೈನ್ಸ್ ಯಾವ್ಯಾವ ಅಂತಂದ್ರೆ ಒಂದನೇದು ಈ ಹೆಸರು ಹೇಳ್ತೈತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಅಂತಂದ್ರೆ ಮೋಸ್ಟ್ಲಿ ಇದ್ರ ಮ್ಯಾನೇಜ್ಮೆಂಟ್ ಸಂಬಂಧ ಇರಬೇಕು ಅಂತೇಳಿ ಕೇಸು. ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ RD ಶೆಟ್ಟಿ ಅಂತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ವಿರುದ್ಧ ಇನ್ನಿತರ ಪ್ರಾಧಿಕಾರ ಅಂದ್ರೆ ಇದು ಸರ್ಕಾರದ ಇನ್ನಿತರ ಪ್ರಾಧಿಕಾರ ಅನ್ನೋ ಅರ್ಥದಲ್ಲಿ ರಾಜ್ಯ ಅಂತಕ್ಕಂಥ ಪದದ ಪರಿಭಾಷೆಗೆ ಒಳಪಡ್ತೈತಿ. ಇದು ಏನು ಮಾಡೈತೆ ಅಂದ್ರೆ ನನ್ನ ರೈಟ್ಸ್ನ ವೈಲೇಟ್ ಮಾಡೈತೆ, ಅದಕ್ಕಾಗಿ ನಾನು ಪರಿಹಾರ ಕೋರಿ ಸುಪ್ರೀಂ ಕೋರ್ಟಿಗೆ ಬಂದೀನಿ ಅಂತೇಳಿ ಕೇಸ್ ಹಾಕಿರ್ತಾನೆ. ಇಲ್ಲಿ ಗೈಡ್ಲೈನ್ಸ್ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಇನ್ನಿತರ ಪ್ರಾಧಿಕಾರಗಳೊಳಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಬರ್ತೈತೆ ಅಂತ ಕೇಳಿದ್ರೆ, ಅಥವಾ ಯಾವುದೇ ಇದನ್ನೇನಂತಾರೆ MNC ಕಂಪ್ನಿಗಳು ಈ ಥರ ಬರ್ತಾವಣ ಅಂತ ಕೇಳಿದ್ರೆ ಅದ್ರಾಗ ಗೌರ್ಮೆಂಟು ಏನು ಗೈಡ್ಲೈನ್ಸನ್ನು ಕೊಡ್ತೈತಿ. ಬಂಡವಾಳದಲ್ಲಿ ಅಂದರೆ ಬಂಡವಾಳದಲ್ಲಿ ಪೂರ್ತಿ ಶೇರ್ ಇರಬೇಕು, ಪೂರ್ತಿ 100ಕ್ಕೆ 100ರಷ್ಟು ಬಂಡವಾಳ ಗೌರ್ಮೆಂಟದ್ದೇ ಆಗಿರಬೇಕು, ಅಥವಾ ಮ್ಯಾನೇಜ್ಮೆಂಟ್ ಅದ್ರ ಕೈಯಾಗಿರಬೇಕು. ಮ್ಯಾನೇಜ್ಮೆಂಟ್ ಅದ್ರ ಕೈಯಾಗಿರಬೇಕು ಅಂತಂದ್ರೆ ಮಿನಿಮಮ್ 50 to 50 ಅಬೌವ್ 50% ಶೇರ್ ಅದ್ರಾಗಿರಬೇಕು ಮ್ಯಾನೇಜ್ಮೆಂಟ್. ಇದಿತ್ತು ಅಂತಂದ್ರೆ ಇದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಇನ್ನಿತರ ಪ್ರಾಧಿಕಾರ ಅನ್ನೋ ಅರ್ಥದಲ್ಲಿ ಅರ್ಥೈಸ್ತೀವಿ ಅಂತೇಳಿ. ಕ್ಯಾಪಿಟಲ್ ಪೂರ್ತಿ ಪ್ರಮಾಣದ ಕ್ಯಾಪಿಟಲು ಅಥವಾ ಶೇರು ಗೌರ್ಮೆಂಟದ್ದೇ ಆಗಿರಬೇಕು, ಇರಲಿಲ್ಲ ಅಂತಂದ್ರೆ ಮ್ಯಾನೇಜ್ಮೆಂಟು ಅದರ ಅಂಡರ್ದಾಗ ಬರ್ತಿರ್ಬೇಕು. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಹೌದಾ. ಇನ್ನು ಎರಡನೇದು ಸರ್ಕಾರದ ಏಕಸ್ವಾಮ್ಯದಲ್ಲಿರಬೇಕು. ಮೊನೊಪಲಿ ಇದು ಏನು ಇನ್ಸ್ಟಿಟ್ಯೂಟ್ ಅಂಡರ್ ದಿ ಗೌರ್ಮೆಂಟ್ ಮೊನೊಪಲಿ ಅಂದ್ರೆ ಸರ್ಕಾರದ ಏಕಸ್ವಾಮ್ಯದಲ್ಲಿತ್ತು ಅಂತಂದ್ರೆ ಅದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಇನ್ನಿತರ ಪ್ರಾಧಿಕಾರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ HCL, ONGC, ಏನು ನವರತ್ನ ಕಂಪ್ನಿಗಳು ಅದಾವಲ್ಲ, ನವರತ್ನ ಮಹಾರತ್ನ ಕಂಪ್ನಿಗಳು, ಅವೆಲ್ಲವೂ ಗೌರ್ಮೆಂಟ್ ಅಂಡರ್ದಲ್ಲೇ ಬರ್ತವೆ. ಫಾರ್ ಎಕ್ಸಾಂಪಲ್ SBI, ಇವು ಕೂಡ ಭಾರತ ಸರ್ಕಾರದ ಅಂಡರ್ದಲ್ಲಿನೇ ಬರ್ತವೆ, ನೆನಪಿರಬೇಕು, ಹೌದಾ. ಭಾರತ ಸರ್ಕಾರದ ಏಕಸ್ವಾಮ್ಯದಲ್ಲಿರ್ತಕ್ಕಂಥ ಕಂಪ್ನಿಗಳು ಕೂಡ ಇನ್ನಿತರ ಪ್ರಾಧಿಕಾರದ ಅಂಡರ್ದಲ್ಲಿನೇ ಕೆಲಸ ಮಾಡ್ತವೆ, ವ್ಯಾಪ್ತಿಯಲ್ಲಿನೇ ಅದರ ಅರ್ಥದಲ್ಲಿನೇ ಕೆಲಸ ಮಾಡ್ತಾವೆ ಅಂತೇಳಿ RD ಶೆಟ್ಟಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡೈತಿ. ಆಮೇಲೆ ಇನ್ನು ಮೂರನೇದ್ದು ಸರ್ಕಾರಿ ಇಲಾಖೆಗಳನ್ನು ಸರ್ಕಾರಿ ಇಲಾಖೆಗಳಲ್ಲಿ ಯಾವುದೇ ಇಲಾಖೆಗಳನ್ನು ನಿಗಮಗಳಿಗೆ ವಹಿಸಿದ್ದರೆ ಅವು ಕೂಡ ಇನ್ನಿತರ ಪ್ರಾಧಿಕಾರದ ಅರ್ಥದಲ್ಲಿ ಬರ್ತಾವೆ ಅಂತ ಹೇಳ್ಬೇಕು. ಫಾರ್ ಎಕ್ಸಾಂಪಲ್ KSRTC ಇದು ನಿಗಮ, ಆದರೆ ಇದು ಭಾರತ ಸಂವಿಧಾನದ ಕಲಂ 12ರಲ್ಲಿನ ಇನ್ನಿತರ ಪ್ರಾಧಿಕಾರಗಳ ಅರ್ಥದಲ್ಲಿ ಬರ್ತವೆ. ಫಾರ್ ಎಕ್ಸಾಂಪಲ್ KPTCL ಇದು ಕೂಡ ನಿಗಮ, ಇದು ಕೂಡ ಇನ್ನಿತರ ಪ್ರಾಧಿಕಾರದ ಅರ್ಥದಲ್ಲೇ ಬರ್ತೈತಿ, ಹೌದಾ. ಫಾರ್ ಎಕ್ಸಾಂಪಲ್ KMF ಕರ್ನಾಟಕ ಮಿಲ್ಕ್ ಲಿಮಿಟೆಡ್ ಕಂಪ್ನಿ, ಮಿಲ್ಕ್ ಲಿಮಿಟೆಡ್ ಫೆಡರೇಷನ್, ಇದು ಕೂಡ ಭಾರತ ಸಂವಿಧಾನದ ಆರ್ಟಿಕಲ್ 12ರಲ್ಲಿನ ಇನ್ನಿತರ ಪ್ರಾಧಿಕಾರದ ಅರ್ಥದಲ್ಲಿನೇ ಬರ್ತೈತಿ. ಯಾಕಂತಂದ್ರೆ ಕೆಲವೊಂದಿಷ್ಟು ಇಲಾಖೆಗಳು ಸಾರಿಗೆ ಇಲಾಖೆ, ಇಂಧನ ಇಲಾಖೆ ಇವೆಲ್ಲವೂ ಕೂಡ ನಿಗಮಗಳಿಗೆ ವಹಿಸಿಕೊಟ್ಟಾರ, ಹೌದಾ. ಈ ನಿಗಮಗಳಿಗೆ ವಹಿಸಿಕೊಟ್ಟಿರುವುದರಿಂದ ಇವು ಕೂಡ ಸರ್ಕಾರದ ಕೆಲಸವನ್ನೇ ಮಾಡುವುದರಿಂದ, ಸರ್ಕಾರದ ಇಲಾಖೆ ಅಂಡರ್ದಲ್ಲಿನೇ ಬರೋದರಿಂದ ಇವುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಪ್ರಾಧಿಕಾರ ಅಂತೇಳಿ ಕರಿಬೇಕು ಅಂತೇಳಿ RD ಶೆಟ್ಟಿ ಕೇಸ್ನಲ್ಲಿ ಹೇಳ್ತೈತಿ, ಯಾವುದು ಸುಪ್ರೀಂ ಕೋರ್ಟ್. ಇನ್ನು ನಾಲ್ಕನೇದ್ದು, ಯಾವುದೇ ಪ್ರಾಧಿಕಾರ ಅದು ಮಾಡುವ ಕೆಲಸದ ವೈಖರಿ ಸರ್ಕಾರದಂತಿದ್ದರೆ ಅದನ್ನು ಕೂಡ ನಾವು ಇನ್ನಿತರ ಪ್ರಾಧಿಕಾರದ ಅರ್ಥದಲ್ಲಿನೇ ಕನ್ಸಿಡರ್ ಮಾಡ್ತೀವಿ ಅಂತೇಳಿ. ಆಮೇಲೆ ಐದನೇದ್ದು ವ್ಯಾಪಕವಾಗಿ ಮತ್ತು ಆಳವಾಗಿ ಸರ್ಕಾರದ ಕಂಟ್ರೋಲ್ನಲ್ಲಿದ್ದರೆ ನಿಯಂತ್ರಣದಲ್ಲಿದ್ದರೆ ಅದು ಕೂಡ
ಇನ್ನಿತರ ಪ್ರಾಧಿಕಾರ ಎಂಬ ಅರ್ಥದಲ್ಲಿ ರಾಜ್ಯ ಪದವನ್ನು ಹೋಲ್ತೈತಿ ಅಂತ ಹೇಳಿ ಆಡಿಶೆಟ್ಟಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಜಜ್ಮೆಂಟನ್ನು ಕೊಡ್ತೈತಿ. ಇನ್ನು ಮುಂದಿನ ಕೇಸನ್ನು ನೋಡೋದಾದರೆ ಅಜಯ್ ಹಸಿಯಾ ವರ್ಸಸ್ ಖಾಲಿದ್ ಮುಜೀಬ್ ಅಂತಕ್ಕಂಥ ಈ ಕೇಸ್ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸೊಸೈಟಿಗಳು ಕೂಡ ಇನ್ನಿತರ ಪ್ರಾಧಿಕಾರದ ಅರ್ಥದಲ್ಲಿ ಬರ್ತಾವು ಅಂತೇಳಿ, ಇನ್ನಿತರ ಪ್ರಾಧಿಕಾರಗಳು ಎಂಬ ಅರ್ಥದಲ್ಲಿ ಬರ್ತಾವು ಅಂತೇಳಿ ಸುಪ್ರೀಂ ಕೋರ್ಟು ಜಜ್ಮೆಂಟನ್ನು ಕೊಡ್ತೈತೆ. ಅಜಯ್ ಹಸಿಯಾ ವರ್ಸಸ್ ಖಾಲಿದ್ ಮುಜೀಬ್ ಅಂತ ಹೇಳ್ತಕ್ಕಂಥ ಈ ಕೇಸ್ಗಳಲ್ಲಿ ಯಾವ್ಯಾವ ಕೇಸ್ಗಳನ್ನು ನೋಡಿದ್ವಿ? ಒಂದನೇದ್ದು ಶಾಂತಾಬಾಯಿ ಕೇಸ್, ಮದ್ರಾಸ್ ಯೂನಿವರ್ಸಿಟಿ, ಹೌದಾ? ಈ ಕೇಸ್ನಲ್ಲಿ ಸರ್ಕಾರದಂತೆ ಕೆಲಸ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು ಮಾತ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ರಾಜ್ಯ ಅಂತಕ್ಕಂಥ ಪದದ ವ್ಯಾಪ್ತಿಯಲ್ಲಿ ಬರ್ತಾವೆ ಅಥವಾ ಇನ್ನಿತರ ಸೊಸೈಟಿ ಅಂತಕ್ಕಂಥ ಪದದ ವ್ಯಾಪ್ತಿಯಲ್ಲಿ ಬರ್ತಾವೆ ಅಂತೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನೀಡಿತು. ಅದನ್ನು ಎರಡನೇ ಕೇಸ್ ಯಾವುದು ಅಂತಂದ್ರೆ ಉಜ್ಜಮಾಬಾಯಿ ಕೇಸ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್, ಉಜ್ಜಮ್ಮಾಬಾಯಿ ಕೇಸ್. ಈ ಕೇಸ್ನಲ್ಲಿ ಕ್ವಾಸಿ ಜುಡಿಷಿಯಲ್ ಇನ್ಸ್ಟಿಟ್ಯೂಟ್ಗಳು ಕೂಡ ಇನ್ನಿತರ ಪ್ರಾಧಿಕಾರ ಅಂತಕ್ಕಂಥ ಪದದ ಅರ್ಥದಲ್ಲಿ ಬರ್ತೈತಿ ಅಂತೇಳಿ ಹೇಳಿದ್ವಿ. ಆಮೇಲೆ ಮೂರನೇದ್ದು ಮುಂದಿನ ಯಾವುದಪ್ಪ ಅಂತಂದ್ರೆ ರಾಜಸ್ಥಾನ ಎಲೆಕ್ಟ್ರಿಸಿಟಿ ಬೋರ್ಡ್. ಇದರಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಯಾವ ಪ್ರಾಧಿಕಾರಗಳು ಸಂವಿಧಾನದಲ್ಲಿ ಬರೆಯಲಾಗಿದೆಯೋ ಅಥವಾ ಯಾವ ಪ್ರಾಧಿಕಾರಗಳು ಕಾನೂನಿನ ಮೂಲಕ ಈ ಜಾರಿಗೆ ಬಂದಿರ್ತಾವೋ ಅವುಗಳನ್ನು ನಾವೇನಂತೆ ಕರಿತೀವಿ ಅಂತಂದ್ರೆ ಇನ್ನಿತರ ಪ್ರಾಧಿಕಾರದ ಅರ್ಥದಲ್ಲಿ ರಾಜ್ಯ ಎಂಬ ಪದದ ಅರ್ಥ ಹೊಂದಿರ್ತಾವೆ ಅಂತೇಳಿ ಹೇಳಿದ್ವಿ. ಇನ್ನು ನಾಲ್ಕನೇದು ಆಡಿಶೆಟ್ಟಿ ಕೇಸ್ನಲ್ಲಿ ಗೈಡ್ಲೈನ್ಸನ್ನು ಕೊಟ್ಟರು. ಯಾವ್ಯಾವ ರೀತಿ ಬಂಡವಾಳ, ಯಾವ್ಯಾವ ರೀತಿ ನಿಯಂತ್ರಣ ಮ್ಯಾನೇಜ್ಮೆಂಟ್ ಇತ್ತು ಅಂತಂದ್ರೆ ಅದು ಭಾರತ ಸಂವಿಧಾನದ 12ನೇ ಕಲಂನಲ್ಲಿ ಹೇಳ್ತಿರ್ತಕ್ಕಂಥ ಇನ್ನಿತರ ಪ್ರಾಧಿಕಾರ ಎಂಬ ಪದದ ಅರ್ಥದಲ್ಲಿ ಬರ್ತಾವೆ ಅಂತೇಳಿ ಹೇಳಿದ್ವಿ. ಇನ್ನು ಅದು ಯಾವುದೇ ಪ್ರಾಧಿಕಾರ ಕಾರ್ಯ ಮಾಡುವ ವೈಖರಿ ಸರ್ಕಾರದಂತೆಯೇ ಇತ್ತು ಅಂತಂದ್ರೆ ಅದು ಕೂಡ ಭಾರತ ಸಂವಿಧಾನದ ಆರ್ಟಿಕಲ್ 12 ಬರ್ತೈತಿ ಅಂತೇಳಿ ಗೊತ್ತಾಯಿತು. ಆಮೇಲೆ ಅಜಯ್ ಹಸಿಯಾ ಮತ್ತು ವರ್ಸಸ್ ಖಾಲಿದ್ ಮುಜೀಬ್ ಅಂತಕ್ಕಂಥ ಈ ಕೇಸ್ನಲ್ಲಿ ರಿಜಿಸ್ಟರ್ಡ್ ಸೊಸೈಟಿಗಳು ಕೂಡ ಈ ಸಂಸ್ಥೆಯು ಕೂಡ ಇನ್ನಿತರ ಪ್ರಾಧಿಕಾರ ಎಂಬ ಅರ್ಥದಲ್ಲಿ ನಾವು ಡಿಫೈನ್ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟು ಹೇಳಿತು. ಇದಿಷ್ಟು ಆರ್ಟಿಕಲ್ 12 ಬಗ್ಗೆ. ಆದರೆ ಇಲ್ಲಿ ಇನ್ನೂ ಒಂದು ಕ್ವಶನ್ ಬರ್ತೈತಿ, ಸರಿ ಇದನ್ನೆಲ್ಲ ಹೇಳಿದ್ರಿ, ಕೋರ್ಟು ಅಥವಾ ಜುಡಿಷಿಯಲ್ ನ್ಯಾಯಾಂಗ ವ್ಯವಸ್ಥೆ ಇದು ಸರ್ಕಾರದ ಆರ್ಟಿಕಲ್ 12 ಅಂಡರ್ದಲ್ಲಿ ರಾಜ್ಯ ಎಂಬ ಪದದ ಅರ್ಥದಲ್ಲಿ ಬರ್ತಾಯಿತ್ತು ಇಲ್ಲೋ ಅಂತೇಳಿ ನಿಮ್ಮ ಕ್ವಶನ್ ಅರೈಸ್ ಆಗ್ಬೋದು. ಈ ಕ್ವಶನು ನಮಗೆ ಈಗ ಅರೈಸ್ ಆಗಿರ್ತೈತಿ, ಆದರೆ ಇದು ಮೊದಲನೇ ಈ ಕ್ವಶನು ಅರೈಸ್ ಆಗಿ 1967ರಲ್ಲಿ ಇದ್ರ ಬಗ್ಗೆ ಕ್ಲಾರಿಫೈ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ ಈ ಕೋರ್ಟ್ಗೆ 2 ಕೆಲಸ ಇರ್ತವೆ. ಒಂದು ಅಡ್ಮಿನಿಸ್ಟ್ರೇಟಿವ್ ವರ್ಕು, ಇನ್ನೊಂದು ಜುಡಿಷಿಯಲ್ ವರ್ಕು, ನ್ಯಾಯಾಂಗ ವರ್ಕು. ಯಾವಾಗ ಜುಡಿಷಿಯಲ್ ವರ್ಕ್ ಒಬ್ಬ ಜಡ್ಜ್ ಯಾವಾಗ ಜುಡಿಷಿಯಲ್ ವರ್ಕನ್ನು ಮಾಡ್ತಿರ್ತಾನೋ ಅದು ರಾಜ್ಯ ಎಂಬ ಪದದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮರ್ಡರ್ ಕೇಸನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಮರ್ಡರ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕನ್ವಿಕ್ಷನ್ ಮಾಡ್ತಿರ್ತಾರೆ, ಶಿಕ್ಷೆ ಕೊಡ್ತಿರ್ತಾರೆ. ಶಿಕ್ಷೆ ಕೊಟ್ಟಾಗ ಜೈಲಿಗೆ ಕಳಿಸ್ಬೇಕಾಗೈತಿ. ಆವಾಗ ಆ ವ್ಯಕ್ತಿ ಈ ಜಜ್ಮೆಂಟ್ನ ವಿರುದ್ಧನೇ ಹೋಗಬೇಕೆ ಹೊರತಾಗಿ ಆರ್ಟಿಕಲ್ 32 ಈ ಜಜ್ಮೆಂಟ್ನ ವಿರುದ್ಧವಾಗಿ ಮೇಲಿನ ಕೋರ್ಟಿಗೆ ಹೋಗಬೇಕು ಅಥವಾ ಉನ್ನತ ನ್ಯಾಯಾಲಯಕ್ಕೆ ಅಪೀಲ್ ಮಾಡಬೇಕೆ ಹೊರತಾಗಿ ಆರ್ಟಿಕಲ್ 32 ಅಂಡರ್ದಲ್ಲಿ ನನ್ನ ರೈಟ್ ವೈಲೇಟ್ ಆಗೈತಿ, ಈಗ ನಾನು ಜೀವಿಸುವ ಹಕ್ಕು ಆರ್ಟಿಕಲ್ 21 ವೈಲೇಟ್ ಆಗೈತಿ, ಜೀವಿಸುವ ಹಕ್ಕು ವೈಲೇಟ್ ಆಗೈತಿ. ಆಮೇಲೆ ಆರ್ಟಿಕಲ್ 19 ವೈಲೇಟ್ ಆಗೈತಿ, ಅಂದರೆ ಸ್ವತಂತ್ರದ ಹಕ್ಕು ವೈಲೇಟ್ ಆಗೈತಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಯಾಕಂತಂದರೆ ದಿಸ್ ಈಸ್ ಎನ್ ಜುಡಿಷಿಯಲ್ ವರ್ಕ್. ನೀನು ಕೋರ್ಟಿಗೆ ಬಂದಿರೋದೇ ನೀನು ತಪ್ಪು ಮಾಡಿಯೋ ಇಲ್ಲೋ ಅನ್ನೋದನ್ನು ನೋಡೋಕೆ, ಹೌದಾ? ನೀನು ತಪ್ಪು ಮಾಡಿದರೆ ನಿನ್ನ ಹಕ್ಕುಗಳನ್ನು ಕಸಿಯುವ ಅಧಿಕಾರ ಸರ್ಕಾರದ ಕಾನೂನಿಗಿದೆ. ಕಾನೂನನ್ನು ಎಕ್ಸಿಕ್ಯೂಟಿವ್ ಮಾಡೋದು ಯಾವುದು ಅಂತಂದ್ರೆ ಎಕ್ಸಿಕ್ಯೂಟಿವ್ ವಿಭಾಗ, ಕಾನೂನನ್ನು ಅರ್ಥೈಸೋದು ಜುಡಿಷಿಯಲ್ನ ವಿಭಾಗ. ಅದರ ಪ್ರಕಾರ ಏನು ಮಾಡಿದ್ರು ಅಂತಂದ್ರೆ ನಿನಗೆ ಶಿಕ್ಷೆಯನ್ನು ಕೊಟ್ಟರು. ಶಿಕ್ಷೆಯನ್ನು ಕೊಟ್ಟಾಗ ನೀ ಏನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ನನ್ನ ರೈಟ್ ವೈಲೇಟ್ ಆಗೈತೆ ಅಂತೇಳಿ ನೀನು ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಯಾಕಂದರೆ ಕೋರ್ಟ್ ಮಾಡೋದು 2 ರೀತಿಯ ವರ್ಕು, ಒಂದು ಜುಡಿಷಿಯಲ್ ವರ್ಕು, ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ವರ್ಕು. ಯಾವಾಗ ಕೋರ್ಟ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡ್ತಿರ್ತಿತ್ತು, ಫಾರ್ ಎಕ್ಸಾಂಪಲ್ ಈಗ ಯಾರಿಗೋ ಪ್ರಮೋಷನ್ ಕೊಡಬೇಕು, ಇಲ್ಲ ಯಾವುದೋ ಹುದ್ದೆಗೆ ಏನು ಮಾಡ್ತಿರ್ತಾರೋ ಅಂತಂದ್ರೆ ನೌಕರಿಗೆ ತಗೋಬೇಕಾಗಿರ್ತೈತಿ. ಆವಾಗ ಇಲ್ಲಿ ಏನಾದರೂ ರೈಟ್ಗಳ ವೈಲೇಷನ್ ಆಗಿತ್ತು, ನನಗೆ ಪ್ರಮೋಷನ್ ಕೊಡಬೇಕಾಗಿತ್ತು, ಬೇರೆದವ್ರಿಗೆ ಕೊಟ್ಟಾರಿ ಸರ, ಇಲ್ಲ ಮತ್ತೊಬ್ಬ ಕೊಟ್ಟಾರಿ ಸರ, ಇಲ್ಲ ಗೌರ್ಮೆಂಟದ ಗೈಡ್ಲೈನ್ಸನ್ನು ಫಾಲೋ ಮಾಡಿಲ್ರಿ ಸರ್ ಅಂತೇಳಿ ಇಲ್ಲಿ ನೀನು ಉನ್ನತ ನ್ಯಾಯಾಲಯಕ್ಕೆ ಆರ್ಟಿಕಲ್ 32 ಅಂಡರ್ದೊಳಗೆ ಹೋಗಬಹುದು. ಅರ್ಥ ಆಯ್ತಾ? ಯಾವಾಗ ಆಡಳಿತದ ಕಾರ್ಯವನ್ನು ಮಾಡ್ತಿರ್ತೈತೋ ಕೋರ್ಟು, ಯಾವಾಗ ಆಡಳಿತಾತ್ಮಕ ಕಾರ್ಯಗಳನ್ನು ಮಾಡ್ತಿರ್ತೈತೋ ಆವಾಗ ಮಾತ್ರ ಅದು ಸ್ಟೇಟ್ ಅಂತಕ್ಕಂಥ ಪರಿಧಿಯಲ್ಲಿ ಬರ್ತೈತಿ. ಯಾವಾಗ ಜುಡಿಷಿಯಲ್ ವರ್ಕನ್ನು ಮಾಡ್ತಿರ್ತೈತೋ, ನ್ಯಾಯಾಂಗದ ಕಾರ್ಯವನ್ನು ಮಾಡ್ತಿರ್ತೈತೋ ಆವಾಗ ಅದು ಸ್ಟೇಟ್ ಅಂತಕ್ಕಂಥ ಪರಿಧಿಯ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತದ್ದು 1967ರಲ್ಲಿ ನರೇಶ್ ಶ್ರೀಧರ್ ಮಿರಜ್ಕರ್, ಇವರು ಮಹಾರಾಷ್ಟ್ರದವರು, ನರೇಶ್ ಶ್ರೀಧರ್ ಮಿರಜ್ಕರ್ ವರ್ಸಸ್
ಮಹಾರಾಷ್ಟ್ರ ಸ್ಟೇಟ್ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಡಿಫೈನ್ ಮಾಡಿಬಿಟ್ಟದೆ ಈಗಾಗಲೇ. ಏನು ಯಾವಾಗ ಕೋರ್ಟು ನ್ಯಾಯಾಂಗದ ಕಾರ್ಯವನ್ನು ಮಾಡ್ತಿರೋದು, ಜುಡಿಷಿಯಲ್ ಜಜ್ಮೆಂಟನ್ನು ಬರೀತಿರೋದು, ಆವಾಗ ಜಜ್ಮೆಂಟ್ ತೀರ್ಪಿನಲ್ಲಿ ನಿನಗೆ ಅನ್ಯಾಯ ಆಗೈತೆ ಅಂತೇಳಿ ಅನಿಸಿತ್ತು ಅಂತಂದ್ರೆ ನೀನು ಅಪೀಲ್ ಬೈ ವೇ ಆಫ್ ಅಪೀಲು ನೀನು ಮುಂದಿನ ಕೋರ್ಟಿಗೆ ಹೋಗ್ಬೋದು. ಆದರೆ ಜಜ್ಮೆಂಟ್ನಲ್ಲಿ ನನ್ನ ಹಕ್ಕುಗಳನ್ನು ಕಸಿದುಕೊಂಡರು ಅಂತೇಳಿ ನೀನು ಬೈ ವೇ ಆಫ್ ಅಂಡರ್ ಆರ್ಟಿಕಲ್ 32 ಮೂಲಕ ನೀನು ಉನ್ನತ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟಿಗೆ ಅಥವಾ ಹೈಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಯಾವಾಗ ನ್ಯಾಯಾಂಗದ ಅಧಿಕಾರವನ್ನು ನ್ಯಾಯಾಲಯವು ಮಾಡುತ್ತಿದ್ದಾಗ. ಇನ್ನು ಅಡ್ಮಿನಿಸ್ಟ್ರೇಟಿವ್ ವರ್ಕ್, ಆಡಳಿತದ ವರ್ಕನ್ನು ಮಾಡ್ತಿದ್ದಾಗ ಅವಾಗ ನಿನ್ನ ರೈಟ್ ಏನಾದರೂ ವೈಲೇಷನ್ ಆಗಿತ್ತು ಅಂತಂದರೆ ಮಾತ್ರ ನೀನು ಆ ರೈಟನ್ನು ಪಡೆದುಕೊಳ್ಳಲು ಪ್ರಮೋಷನ್ ಕೊಡುವಾಗ, ಇಲ್ಲ ನೌಕರಿ ಕೊಡುವಾಗ, ಮತ್ತೇನೋ ಮಾಡುವಾಗ, ಇಲ್ಲ ನೀನು ಪೇಮೆಂಟ್ ಮಾಡುವಾಗ ತಾರತಮ್ಯ ಏನಾದರೂ ಮಾಡ್ತಿದ್ರು ಅಂತಂದರೆ, ಅರ್ಥ ಆಯ್ತಾ? ತಾರತಮ್ಯ ಅಂತ ಏನಾದರೂ ಮಾಡ್ತಿದ್ರು ಅಂತಂದರೆ ಆವಾಗ ನೀನು ನಿನ್ನ ರೈಟ್ ವೈಲೇಟ್ ಆಗೈತಿ ಅಂತೇಳಿ ಆರ್ಟಿಕಲ್ 32 ಮತ್ತು ಆರ್ಟಿಕಲ್ 226 ಅಂಡರ್ದಲ್ಲಿ ಕ್ರಮವಾಗಿ ಸುಪ್ರೀಂ ಕೋರ್ಟಿಗೂ ಮತ್ತು ಹೈಕೋರ್ಟಿಗೂ ನೀನು ಅಪೀಲ್ ಮಾಡಬಹುದು. ಇದಿಷ್ಟು ನಿಮಗೆ ಗೊತ್ತಿರಬೇಕು. ಸರ್ ಹಾಗಾದರೆ BCCI ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತೇಳಿ ಇದೇನು ಸಂಸ್ಥೆ ಐತಲ್ಲ BCCI, ಇದು ಇನ್ನಿತರ ಪ್ರಾಧಿಕಾರ ಎಂಬ ಅರ್ಥದಲ್ಲಿ ಬರ್ತೈತೋ ಇಲ್ಲೋ ಅಂತ ಕೇಳ್ಬೋದು. ಯಾಕಂತಂದ್ರೆ ಇದು 2015 IPL ನಡೆದಾಗ ಮ್ಯಾಚ್ ಫಿಕ್ಸಿಂಗು ಅದು ಇದು ಅಂತೇಳಿ ಹಗರಣಗಳಾಗಿದ್ದು, ಅವಾಗ ಲೋಧಾ ಕಮಿಟಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಒಂದು ರಿಪೋರ್ಟನ್ನು ಕೊಟ್ಟಿದ್ರು, ಮ್ಯಾಚ್ ಫಿಕ್ಸಿಂಗ್ ಆಗೈತೆ ಅಂತೇಳಿ. ಹೌದಾ? ಹಂಗೆ ಅವಾಗ ಒಂದು ಕೇಸ್ ಹೋಯ್ತು, ಇದು ಇನ್ನಿತರ ಪ್ರಾಧಿಕಾರದ ಅಂಡರ್ದಾಗ ಬರ್ತೈತೆ ಇಲ್ಲ ಅಂತೇಳಿ. ಅಂದ್ರೆ ಬರ್ತಿತ್ತು ಅಂತಂದ್ರೆ ಅದನ್ನು ಗೌರ್ಮೆಂಟ್ ಅಂಡರ್ದಾಗ ತಗೋರಿ ಅಂತೇಳಿ ಹೇಳಕ್ಕೆ ಇದನ್ನು ಮಾಡಿದ್ರು. ಆದರೆ BCCIನ ಕೇಸ್ನಲ್ಲಿ ಏನು ಮಾಡ್ತೀವಿ ಅಂದರೆ ಸುಪ್ರೀಂ ಕೋರ್ಟು ಇದು ಇನ್ನಿತರ ಪ್ರಾಧಿಕಾರ, ಅದರ್ ಅಥಾರಿಟಿ ಅಂಡರ್ದೊಳಗೆ ಬರೋದಿಲ್ಲ. ಯಾಕಂತಂದ್ರೆ ಇದರ ಮೇಲೆ ಸಂಪೂರ್ಣವಾಗಿ ಮತ್ತು ಆಳವಾಗಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇರುವುದಿಲ್ಲ ಅಥವಾ ನಿಯಂತ್ರಣ ಇಲ್ಲ. ಈ ಆಧಾರದ ಮೇಲೆ ಅವ್ರು ಏನು ಮಾಡಿದ್ರು ಅಂತಂದ್ರೆ BCCI ಇಟ್ ಈಸ್ ನಾಟ್ ಅ ಫಾಲನ್ ಅಂಡರ್ ದಿ ಸ್ಟೇಟ್ ಅಂತಕ್ಕಂಥ ಜಜ್ಮೆಂಟನ್ನು ಕೊಟ್ಟರು. ಏನಪ್ಪ ಅಂತಂದ್ರೆ BCCI ರಾಜ್ಯ ಅಂತಕ್ಕಂಥ ಪದದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಒಂದು ವೇಳೆ ಬತ್ತು ಅಂತಂದ್ರೆ ಏನಾಕಿತ್ತು ಅಂತಂದ್ರೆ ನಮಗೂ ರಿಸರ್ವೇಷನ್ ಕೊಡ್ರಿ, ನಮಗೂ ಪ್ರಮೋಷನ್ ಕೊಡ್ರಿ, ಹಿಂಗೆಲ್ಲ ಕೆಲಸಗಳು ಉಲ್ಟಾ ಪಾಲ್ಟಾ ನಡೀತಿದ್ವು. ಹೌದಾ? ಇಲ್ಲಿ ಬರೋದಿಲ್ಲ. ಇದು ನಾನು ರಿಸರ್ವೇಷನ್ ವಿರುದ್ಧ ಏನಲ್ಲ. ಯಾಕೆ ಇದನ್ನು ಹೇಳಕತ್ತೀನಿ ಅಂತಂದ್ರೆ BCCI ಒಳಗೆ ಇದು ಬಂದಿತ್ತು ಅಂತಂದರೆ ಕೇವಲ 11 ಮಂದಿನ ಮಾತ್ರ ಅವರು ಆಟಕ್ಕೆ ಕರ್ಕೋಬೇಕು. ಅವಾಗ ಮುಸ್ಲಿಮರೊಬ್ಬರು, OBCಗೆ ಸೇರಿದವರೊಬ್ಬರು, ಆಮೇಲೆ ಈ ಏನು ಹೈಯರ್ ಕಾಸ್ಟಿಗೆ ಸೇರಿದವರು ಇನ್ನಿಷ್ಟು ಜನ ಇರಬೇಕು ಅಂತೇಳಿ ಆ ರೀತಿ ಆ ರೀತಿ ಸಿಸ್ಟಮನ್ನು ತೊಗೊಂಡು ಆಟ ಆಡಕತ್ತಿರು ಅಂತಂದ್ರೆ ಟ್ರೋಫಿಗಳ ಕತೆ ಅಲ್ಲೇ ಉಳಿದು ಬಿಡ್ತೈತೆ. ಹೌದಾ? ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸರ್ವೇಷನ್ ಅದು ವಿರುದ್ಧ ಅಲ್ಲ, ಬಟ್ ಆಗಿತ್ತು ಅಂತಂದ್ರೆ ಈ ರೀತಿ ಸಿಸ್ಟಮ್ ಬರ್ತಿತ್ತು ಅಂತ ಅಷ್ಟೇ ನಾನು ಹೇಳಕತ್ತಿರೋದು. BCCI ಭಾರತದ ಸಂವಿಧಾನದಲ್ಲಿ ಬರ್ತಿರ್ತಕ್ಕಂಥ ಆರ್ಟಿಕಲ್ 12ರ ಅಡಿಯಲ್ಲಿ ಬರೋದಿಲ್ಲ ಅಂತೇಳಿ ಜಜ್ಮೆಂಟನ್ನು ನೀಡಲಾಗೈತಿ. ಇದಿಷ್ಟು ನೆನಪಿರಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂತಂದ್ರೆ ಆರ್ಟಿಕಲ್ 12 ಅಂಡರ್ದಲ್ಲಿ ರಾಜ್ಯ ಅಂತಕ್ಕಂಥ ಪದ ಯಾವ್ಯಾವ್ದು ಅರ್ಥವನ್ನು ಹೊಂದಿರ್ತೈತಿ, ಆಮೇಲೆ ಇನ್ನಿತರ ಪ್ರಾಧಿಕಾರಗಳು ಅಂತೇಳಿ ಏನು ಬರದಾರಲ್ಲ ಆ ಪದದ ಅರ್ಥದಲ್ಲಿ ಯಾವ ಸಂಘ ಸಂಸ್ಥೆಗಳು ಬರ್ತಾವು ಅನ್ನೋದನ್ನು ನೋಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 13 ಏನು ಹೇಳ್ತೈತಿ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗೈತಿ ಮತ್ತು ಅರ್ಥ ಆಗೈತಿ ಅಂತೇಳಿ ಅನ್ಕೊಂಡಿನಿ. ಅರ್ಥ ಆಗಿತ್ತು ಅಥವಾ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋನ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ಸಾಮಾನ್ಯ ಅಧ್ಯಯನ ಮಾಡೋರಿಗೂ ಕೂಡ ಇದನ್ನು ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ. ಧನ್ಯವಾದಗಳು.